ಭಾರತ ವಿಭಜನೆ ಏನಿದೆಯಲ್ಲ ಅದನ್ನ ಸುಭಾಷ್ ರಾಜಮನೆ ಅವರು ನೆನಪಿಸಿದ್ರು, ಬೆಳೆಮಿಲಸ್ ಅವರು ಹೇಳಿದ್ರು. ಆ ವಿಭಜನೆ ಏನಿದೆಯಲ್ಲ ಅದು ಅನೇಕ ಲೇಖಕರನ್ನ ಹುಟ್ಟಾಕ್ತು. ಅದು ಮಂಟೋ ಇರ್ಬೋದು, ಇಸ್ಮತ್ ಚುಗ್ತಾಯಿ ಇರ್ಬೋದು, ಅಮೃತಾ ಪ್ರೀತಮ್ ಇರ್ಬೋದು, ಅಜಿತ್ ಕೌರ್ ಇರ್ಬೋದು, ಮೋಹನ್ ಸಿಂಗ್ ಇರ್ಬೋದು, ಶಿವಕುಮಾರ್ ಬಟಾಲ್ವಿ ಇರ್ಬೋದು, ಸುಮಾರು ಹೀಗೆಲ್ಲ ಪಟ್ಟಿ ಬೆಳೀತಾ ಹೋಗುತ್ತೆ. ಮೊದಲನೇದಾಗಿ 12 ವರ್ಷಗಳ ನಂತರ ಈ ಪುಸ್ತಕ ಮರುಮುದ್ರಣ ಕಾಣ್ತಾ ಇದೆ. ಆ ಒಂದು ಸಂತೋಷದ ಗಳಿಗೆ ನನಗೆ. ಇದಕ್ಕಿಂತಲೂ ಮೊದಲು 2014ರಲ್ಲಿ ನನ್ನ ದಿಲ್ಲಿ ಡೈರಿಯ ಪುಟಗಳು ಬೆಂಗಳೂರಲ್ಲೇ ಬಿಡುಗಡೆ ಆಗಿತ್ತು, ಸಾಹಿತ್ಯ ಪರಿಷತ್ತಲ್ಲಿ. ಅವಾಗ ಬಿಳಿಮಲೆ ಸರ್, ದಿನೇಶ್ ಅಮೀನ್ಮಟ್ಟಿ ಸರ್ ಅವರೆಲ್ಲ ಇದ್ರು. ಈಗ 2ನೇ ಬಾರಿ ನಾನು ಬೆಂಗಳೂರಲ್ಲಿ ನನ್ನ ಪುಸ್ತಕ ಬಿಡುಗಡೆ ಆಗ್ತಾ ಇರೋದು ಸಂತೋಷದ ಸಂಗತಿ, ಒಂದು ವಿಶೇಷ ಅನ್ಬೋದು. ಅಕ್ಷತಾ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಅವ್ರು ಬರಲಿಲ್ಲ. ಎನಿವೆ, ಸೊ ಅಮೃತಾ ಪ್ರೀತಮ್ ಯಾಕೆ ಇಷ್ಟೊಂದು ಮುಖ್ಯ ಆಗ್ತಾರೆ ಅಂತ ನೋಡಿದಾಗ, ನಮ್ಮ ಈ ಭಾರತ ವಿಭಜನೆ ಏನಿದೆಯಲ್ಲ ಅದನ್ನ ಸುಭಾಷ್ ರಾಜಮನೆ ಅವರು ನೆನಪಿಸಿದ್ರು, ಬೆಳೆಮಿಲಸ್ ಅವರು ಹೇಳಿದ್ರು. ಆ ವಿಭಜನೆ ಏನಿದೆಯಲ್ಲ ಅದು ಅನೇಕ ಲೇಖಕರನ್ನ ಹುಟ್ಟಾಕ್ತು. ಅದು ಮಂಟೋ ಇರ್ಬೋದು, ಇಸ್ಮತ್ ಚುಗ್ತಾಯಿ ಇರ್ಬೋದು, ಅಮೃತಾ ಪ್ರೀತಮ್ ಇರ್ಬೋದು, ಅಜಿತ್ ಕೌರ್ ಇರ್ಬೋದು, ಮೋಹನ್ ಸಿಂಗ್ ಇರ್ಬೋದು, ಶಿವಕುಮಾರ್ ಬಟಾಲ್ವಿ ಇರ್ಬೋದು, ಸುಮಾರು ಹೀಗೆಲ್ಲ ಪಟ್ಟಿ ಬೆಳೀತಾ ಹೋಗುತ್ತೆ. ಅವರೆಲ್ಲ ನೋಡಿ, ನಾವು ಈ ಬೇರೆ ರಾಜ್ಯಗಳಿಗೆ ಈ ತರ ಅನುಭವ ಇಲ್ಲ ನಮ್ಗೆ. ನಾವು ಬೇರೆ ರಾಜ್ಯದವ್ರಿಗೆ ಅದನ್ನ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಒಂದು ಮನೆ ಶಿಫ್ಟ್ ಮಾಡ್ಬೇಕಂದ್ರೆ ನಾವು ಎಷ್ಟೊಂದು ಕಷ್ಟಪಡ್ತೀವಿ. ಅಂಥದ್ದವರು ಇಡೀ ತಮ್ಮ ಎಲ್ಲ ಆಸ್ತಿ ಪಾಸ್ತಿ, ಮನೆ, ಮಠ, ಹಸು, ಕರು ಎಲ್ಲಾನು ಒಂದು ಉಪ್ಪಿನಕಾಯಿ ಭರಣಿ ಕೂಡ ಬಿಟ್ಕೊಂಡು ಎಲ್ಲಾನು ಬೇರೆ ಬೇರೆ ಊರಿಗೆ, ಬೇರೆ ಅಂದ್ರೆ ಆ ಕಡೆಯಿಂದ ಈ ಕಡೆ ಬರ್ಬೇಕು, ನಮ್ಮ ಭಾರತಕ್ಕೆ ಬರ್ಬೇಕು, ಇಲ್ಲಿ ಇವರು ಆ ಕಡೆ ಹೋಗ್ಬೇಕು. ಅದನ್ನ ಊಹಿಸ್ಕೊಳ್ಳಿಕ್ಕೂ ನಮ್ಗೆ ಸಾಧ್ಯ ಇಲ್ಲ. ಅಂತ ಒಂದು ಇದರಲ್ಲಿ ಅವರು ಅವ್ರೇನ್ ನೋಡ್ತಾರೆ, ನಾನು ಶವಗಳನ್ನ ಅಂದ್ರೆ ರಾಶಿ ರಾಶಿ ಶವಗಳನ್ನ ನೋಡ್ತಾರೆ, ಸಾವು ನೋಡ್ತಾರೆ, ಜನ ಒಬ್ರಿಗೊಬ್ರು ಕೊಂದ್ಕೊಳ್ತಾ ಇದ್ದಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಅದನ್ನ ಕಣ್ಣಾರೆ ಕಾಣ್ತಾರೆ. ಅವಾಗ ಅಮೃತ ಹೇಳ್ತಾರೆ, ನಾನು ಶವಗಳಂತಹ ಜನರನ್ನು ನೋಡಿದೆ, ಶವಗಳ ರಾಶಿಗಳನ್ನ ನೋಡಿದೆ, ಶವದಂತಹ ಬದುಕನ್ನು ನೋಡಿದೆ ಅಂತ ಹೇಳ್ತಾರೆ. ಅಲ್ಲಿಂದ ಅವರು ಅಲ್ಲಿಂದ ಮತ್ತೆ ಎಲ್ರು ಹೇಗೆ ದಿಲ್ಲಿಗೆ ವಲಸೆ ಬರ್ತಾ ಇದ್ರು, ಅದೇ ರೀತಿ ಅವರು ಕೂಡ ಮೊದಲು ಡೆಹ್ರಾಡೂನಿಗೆ ಬರ್ತಾರೆ, ಅಲ್ಲಿಂದ ಮತ್ತೆ ಡೆಲ್ಲಿಗೆ ಬರ್ತಾರೆ. ಆದ್ರೆ ಅದಕ್ಕಿಂತ ಮೊದಲು ನಾನು ಬಯಸುದು ಅವ್ರ ಬಾಲ್ಯ ಹೆಂಗಿತ್ತು. ಈಗ ಎಲ್ರಿಗೂ ನಾವೆಲ್ಲ ಏನಿದೀವೋ ಅದನ್ನು ಬಾಲ್ಯ ನಮ್ಮನ್ನ ರೂಪಿಸಿದೆ. ಅದು ನಮ್ಮ ಹಿನ್ನೆಲೆ, ನಮ್ಮ ಪರಿಸ್ಥಿತಿ, ನಮ್ಮ ಸಂಸ್ಕಾರ, ಸಂಸ್ಕೃತಿ ಎಲ್ಲವೂ. ಹಾಗೆ ನೋಡಿದಾಗ ಈ ಅಮೃತ ಪ್ರೀತಮ್ ಇದಾರಲ್ಲ, ಅವ್ರ ತಂದೆ ಒಂದು ಗುರುದ್ವಾರದಲ್ಲಿ ಧರ್ಮ ಗುರು ಆಗಿದ್ರು. ಆಮೇಲೆ ಅವರು ಬ್ರಜ್ ಭಾಷೆ ಮತ್ತು ಸಂಸ್ಕೃತದಲ್ಲಿ ಪದ್ಯಗಳನ್ನು ಬರಿತಾ ಇದ್ರು. ಅವರು ಕೂಡ ಕವಿ. ಅದು ಪಿಯೂಷ್ ಅಂತ ಇದರಲ್ಲಿ ಕಾವ್ಯನಾಮದಲ್ಲಿ ಅವ್ರು ಬರಿತಾ ಇದ್ರು. ಇವ್ರ ತಾಯಿ 11 ವರ್ಷ ಇರುವಾಗ ಅವ್ರ ತಾಯಿ ತೀರ್ ಹೋಗ್ತಾರೆ, ಅಮೃತ ತಾಯಿ. ಆವಾಗ ಅವ್ರ ಅಜ್ಜಿ ಅವ್ರ ಮಗಳನ್ನ ಅವಳ ನೋಡ್ಕೊಳಕ್ಕೆ ಬಂದಿರ್ತಾರೆ. ಅಂದ್ರೆ ಅವಳಲ್ಲಿ ಆ ಬಾಲ್ಯದಿಂದಲೇ ಅವಳಿಗೆ ಹೆಂಗೊಂದು ರೆಬೆಲ್, ಒಂದು ಕ್ರಾಂತಿಕಾರಿ, ಒಂದು ಇದು ತನ್ನ ಅನಿಸಿದ್ದನ್ನ ಹೇಳುವಂತಹದ್ದು. ಅವ್ರ ಮನೇಲಿ ಏನಿರುತ್ತಂತೆ, ಅವ್ರ ಅಜ್ಜಿ ಏನ್ ಮಾಡ್ತಿರ್ತಾರೆ, ಅವ್ರೆಲ್ಲ ಸುಮಾರು ಜನ ಅವ್ರ ಮನೆಗೆ ಎಲ್ಲ ಭೇಟಿ ಆಗ್ಲಿಕ್ಕೆ ಬರ್ತಾ ಇರ್ತಾರೆ ಅವ್ರ ಮನೆಗೆ. ಆವಾಗ ಅವ್ರ ಅಜ್ಜಿ ಏನ್ ಮಾಡೋದಂತೆ, ಆ ಮುಸ್ಲಿಮರಿಗೊಂದು ಗ್ಲಾಸು, ಹಿಂದೂಗಳಿಗೊಂದು ಗ್ಲಾಸು, ಹಂಗಾಗಿ ಬೇರೆ ಮಾಡಿಟ್ಟಿರ್ತಾರೆ. ಇವ್ರು ನೋಡ್ತಾರೆ, ಅಮೃತ ಇದು ಬೇರೆ ಬೇರೆ ಗ್ಲಾಸ್ ಯಾಕೆ ಇಟ್ಟಿದ್ಯಾ ಅಂತ ಕೇಳ್ತಾರೆ. ಅವ್ರ ಅಜ್ಜಿ ಹೇಳ್ತಾರೆ, ಇಲ್ಲ ಇದು ಹಿಂದೂಗಳಿಗೆ, ಇದು ಮುಸ್ಲಿಮರಿಗೆ ಅಂತ. ಅದನ್ನ ತೀವ್ರವಾಗಿ ವಿರೋಧಿಸಿ ಅವರು ಉಪವಾಸ ಕೊಡ್ತಾನೆ, ಊಟ ಮಾಡಲ್ಲ, ಎಲ್ಲಿವರೆಗೂ ಅದನ್ನೆಲ್ಲ ಒಂದೇ ಸಾಲಿನಲ್ಲಿ ಗ್ಲಾಸ್ ಇಡೋವರೆಗೂ ನಾನು ಊಟ ಮಾಡಲ್ಲ ಅಂತ ಹೇಳಿ ತಂದೆ ಬರ್ತಾರೆ. ಸಾಯಂಕಾಲ ಬಂದ್ಮೇಲೆ ಅವ್ರು ಕೇಳ್ತಾರೆ, ಏನಾಯ್ತು, ಏನು, ಯಾಕೆ ನೀನು ಊಟ ಮಾಡಿಲ್ಲ, ಹಂಗೆಲ್ಲ ಕೇಳಿದಾಗ ಅವ್ರು ಇಡೀ ಕಥೆನ ಹೇಳ್ತಾರೆ. ಹಿಂಗೆ ಅವ್ರ ತಂದೆ ಮತ್ತು ಅಜ್ಜಿನ ಮಣಿಸ್ತಾರೆ ಅವರು. ಅಂದ್ರೆ ಅವ್ರು ಆ ಮಗುವಿನ ಮಾತಿಗೆ ಅವರು ಮಣಿಬೇಕಾಯ್ತು. ಹೀಗಾಗಿ ಅವ್ರಿಗೆ ಜಾತಿ, ಈಗನ್ನ ಹೇಳ್ತಿಲ್ಲ, ಹಿಂದೂ ಮುಸ್ಲಿಂ ಜಾತಿ ಭೇದ ಇದೆಲ್ಲ ಅದನ್ನ ಮೀರಿ ಅವರು ಬಾಲ್ಯದಿಂದಲೇ ಬೆಳೀತಾ ಇದ್ರು ಅಂತ ನಾನು ಅನ್ಕೋತೀನಿ. ಹೀಗೆ ಆಮೇಲೆ ಇಲ್ಲಿ ಡೆಲ್ಲಿಗೆ ಬಂದ್ಮೇಲೆ ಇಮ್ರೋಜ್ ಅವ್ರದ್ದು ಸುಮಾರು ಕಥೆಗಳನ್ನ ಹೇಳಿದ್ರು. ಇನ್ನೊಂದು ಇಂಟ್ರೆಸ್ಟ್ ಆಗ್ಯಾರು, ಅದು ಅವ್ರು ಶಮಾ ಉರ್ದು ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ಅವ್ರು ಭೇಟಿ ಆಗ್ತಾರೆ ಅಮೃತ ಮತ್ತಿದು. ಅವ್ರ ಇಲಿಸ್ಟ್ರೇಟ್ ಮಾಡುವಾಗ ಅವ್ರು ಇಲಿಸ್ಟ್ರೇಟರ್ ಆಗಿರ್ತಾರೆ ಇಮ್ರೋಜ್. ಅವಾಗ ಇವ್ರದ್ದು ಡಾಕ್ಟರ್ ದೇವ್ ಅನ್ನೋದು ಒಂದು ಧಾರಾವಾಹಿಯಾಗಿ ಶಮಾ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇರ್ತದೆ. ಆವಾಗ
ಅದನ್ನ ಓದ್ತಾ ಇರ್ತಾರೆ. ಇಲಿಸ್ಟ್ರೇಟ್ ಮಾಡುವಾಗ ಅವ್ರು ಓದ್ಲೇಬೇಕಲ್ಲ, ಅದು ಓದ್ತಾ ಇರ್ತಾರೆ. ಒಂದ್ ದಿವಸ ಹಂಗೆ ಸುಮ್ಮನೆ ತುಂಟ ತಂದಿದ್ದ ಅವರೊಂದು ಡಯಲ್ ಮಾಡ್ತಾರೆ ಅವ್ರಿಗೆ. ಅಮೃತ ಫೋನ್ ಎತ್ಕೋತಾರೆ. ಆ, ಯಾರು ಅಂತ, ನಾನು ಡಾಕ್ಟರ್ ದೇವ್ ಅಂತ ಹೇಳ್ತಾರೆ. ಹಿಂಗೆ ಅವ್ರ ಪರಿಚಯ ಹಿಂಗೆ ಒಂದು ತುಂಟತನದಿಂದ ಅದು ಆರಂಭ ಆಗಿದ್ದು. ಆ ಅವ್ರದ್ದು ಸಂಗತೆ. ಈಗ ನೋಡಿ ನಾವು ಹೇಳ್ತೀವಲ್ಲ ಇದು ಪ್ರೇಮ ಅದು ಅಂತ, ಯಾವತ್ತೂ ಅವ್ರು ಹೇಳ್ತಾರೆ ನಾನು ಪ್ರೀತಿಸ್ತೀನಿ ಹಂಗೆ ಹಿಂಗಂತ ಅವ್ರು ಯಾವತ್ತು ಹೇಳಿರೋದಿಲ್ಲ. ಸೊ ಹಿಂಗಾಗಿ ಅವರು ತಮ್ಮ ಬಾಲ್ಯದ ನನ್ನ ಹತ್ರ ಮಾತಾಡೋದು ಹೇಳ್ತಾರೆ. ಅವ್ರ ತಂದೆ ಕೂಡ ಪಿಕ್ಚರ್ ಅವೆಲ್ಲ ಇಲ್ಲ ಏನಂತ ಹೇಳ್ತಾರೆ, ಅದು ತಂಬು ಟಾಕೀಸ್ ಇರುತ್ತಲ್ಲ ಅದು, ಅಂತವೆಲ್ಲ ಬಹಳ ಪಿಕ್ಚರ್ ನೋಡ್ತಿರ್ತಾರೆ ಅವ್ರ ತಂದೆ. ಸೊ ಇವ್ರು ಅವಾಗ್ಲೇನೆ ದೊಡ್ಡ ಒಬ್ಬ ಕವಿಯತ್ರಿಯಾಗಿರ್ತಾರೆ ಅಮೃತ, ಲಾಹೋರಲ್ಲಿ. ಸೊ ಒಂದು ಪೇಪರ್ ಅಲ್ಲಿ ಅವ್ರದ್ದೊಂದು ಪೋಸ್ಟರ್ ಬಂದಿರುತ್ತೆ. ಅದನ್ನ ಅವ್ರ ತಂದೆ ವಾಲಿಗೆ ಅಂಟಿಸಿರ್ತಾರೆ. ಅವಾಗ ಇಮ್ರೋಜ್ ಬರೀ 8 years old. ಆ 8 ವರ್ಷದ ಹುಡುಗ ಅದನ್ನ ನೋಡಿ ನೆನ್ಪಿಟ್ಕೊಂಡಿರ್ತಾನೆ. ಆಮೇಲೆ ಯಾವಾಗ್ಲೂ ಅದ್ ನೋಡಿದಾಗ ಇವನ್ ಭೇಟಿ ಆಗ್ಬೇಕು ನಾನು ಅಂತ ಅವ್ರ ಮನಸ್ಸಲ್ಲಿ ಇರುತ್ತೆ. ಈಗ ಹೇಳಿದ್ರಲ್ಲ ಕತೆ, ನಾನು ಭೇಟಿ ಆಗೋದಾದ್ರೆ ಏನಾದ್ರೂ ಒಂದು ಮನುಷ್ಯ ಆಗ್ಬೇಕು, ದೊಡ್ಡ ಮನುಷ್ಯ ಆಗಿ ನಾನು ಅವಳನ್ನ ಭೇಟಿ ಮಾಡ್ತೀನಿ ಅಂತ ಅವಾಗ್ಲೇನೆ ಅವ್ರು ಇರುತ್ತೆ. ಅಂದ್ರೆ ಅದಕ್ಕೆ ನಾನು ಬರ್ದಿದ್ದೆ. ಅದು ಒಂದು ಅವರು ಅದು ದೈವಿಕ ಇರಬಹುದು ಏನೋ ಅಂದ್ರು, ಮೊದ್ಲೇ ಪ್ಲಾನ್ ಮಾಡ್ಕೊಂಡು ಭೇಟಿಯಾಗಿ ಅಥವಾ ಎಲ್ಲೋ ಸಿಕ್ರು ಅಂತ ಅವ್ರ ಹಿಂದೆ ಬಿದ್ದು ಹಂಗಲ್ಲ. ಅದು ಇಟ್ ವಾಸ್ ಕಮಿಟೆಡ್. ಇವನ್ ಇಲ್ಲಾಂದ್ರೆ ಅವರು ಅಮೃತ ಪ್ರೀತಮ್ ಕೂಡ ಅದು ಸಾಧ್ಯ ಇರಲಿಲ್ಲ. ಅವರು ತಮ್ಮ 2 ಮಕ್ಕಳು ಪ್ರೀತಮ್ ಸಿಂಗ್ನ ಬಿಟ್ಟು ಬಂದು ಇರುವಾಗ ಅವ್ರು ಒಂದೇ ಮನೆಯಲ್ಲಿ ಇರೋಕ್ ಶುರು ಮಾಡ್ತಾರೆ. ಅವ್ರ ಜೊತೆ ಮಕ್ಕಳು ಇರ್ತಾರೆ. ಸೊ ಅದು ಹೌಸ್ ಕಾಸಲ್ಲಿ ಮನೆಯಲ್ಲಿ ಬರ್ದಿರ್ತಾರಂತೆ, ಎ ಮೇ ಎತ್ತು ಬೀಚ್ ಮೇ ಸಪ್ನಾ ಅಂತ ಒಂದು ಬೋರ್ಡ್ ಹಾಕೊತಿರ್ತಾರೆ. ಸೊ ಇಂಥ ಆತ್ಮೀಯ ಸಂಬಂಧಗಳಲ್ಲಿ ಅವರು ಅದನ್ನ ನಾವು ಪ್ರೇಮ ಸಂಬಂಧ ಅನ್ನೋ ಬದಲು ಅದೊಂದು ಸಾಂಗತ್ಯ ಅಂದ್ರೆ ಚಂದ ಇರುತ್ತೆ. ಅದೊಂದು ಸಾಂಗತ್ಯ, ಅದು ಅಲಿಖಿತ. ಅವ್ರು ಏನು ಯಾವುದೇ ಒಂದು ಶಬ್ದಗಳ ಆಡಂಬರದಲ್ಲಿ ಹೇಳ್ಕೊಳ್ಳಿಲ್ಲ. ಆಮೇಲೆ ದಿವಸ ಅವ್ರಿಗೆ ಸಿಗರೇಟ್ ತಂದು ಕೊಡ್ತಾ ಇದ್ರು. ಇಬ್ರು ಅಡಿಗೆ ಮಾಡುವಾಗ್ಲೂ ಇಬ್ರು ಸೇರಿನ ಅಡಿಗೆ ಮಾಡ್ತಾ ಇದ್ರಂತೆ. ಆಮೇಲೆ ಅವ್ರೊಂದಿಬ್ರು ಸೇರಿ ಒಂದು ಪಾರಿಜಾತದ ಗಿಡ ನೆಟ್ಟಿರ್ತಾರೆ. ಅದು ಹೂ ಡೈಲಿ ಅವ್ರು ಆರಿಸ್ಕೊಂಡು ಬಂದು ಅವ್ರಿಗೆ ಪೂಜೆಗೆ ಇಡೋದು. ಕೊನೆ ದಿನಗಳಲ್ಲಿ ಅಮೃತ ಸಾಯಿದು ಭಕ್ತಿ ಆಗ್ಬಿಡ್ತಾರೆ ಅವರು. ಸಾಯಿ ಅವ್ರ ಕನಸಲ್ಲಿ ಬರೋದು, ಇದು ಆಗೋದು, ಮತ್ತೆ ಜ್ಯೋತಿಷಿಗಳ ಹಿಂದೆ ಏನೋ ಆಗಿದೆ ಹಂಗೆಲ್ಲ ಇದು ಮಾಡೋದು. ಅವಾಗ ಅದು ಹೇಳ್ತಾರೆ, ಕುಂಡ್ಲಿ ಬರ್ದು ಅದು ಫ್ರೇಮ್ ಮಾಡಿ ಮನೇಲಿ ಇಟ್ಟಿದ್ರು. ಅದ್ ಕೇಳಿದಾಗ ಈ ಕತೆ ಹೇಳಿದ್ರು ನನ್ಗೆ ಹಿಂಗ ಅಂತ ಹೇಳಿ. ಆಮೇಲೆ ಏನಂತ ಹೇಳಿ, 20ನೇ ಶತಮಾನದಲ್ಲಿ ಇಡೀ ಏಷ್ಯಾದ ಸಾಹಿತ್ಯಿಕ ಸ್ವರೂಪವನ್ನು ಬದಲಿಸಿದ ಹೆಗ್ಗಳಿಕೆಗೆ ಅಮೃತ ಪಾತ್ರ ಆಗ್ತಾರೆ. ಒಂದಿಡೀ ಮನ್ವಂತರದ ಆಗು ಹೋಗುಗಳಿಗೆ ಸಾಕ್ಷಿ ಆಗುತ್ತಾ ಸಮಕಾಲೀನ ತಲ್ಲಣಗಳೊಂದಿಗೆ ಹೋರಾಡಿದವರು. ಕವಿತೆಗಳಲ್ಲಿ ಮೌನ ಸಂಗೀತ ಇದೆ, ಕಟು ಪ್ರತಿರೋಧವಿದೆ, ಗತಿಶೀಲ ಲಯವಿದೆ, ಜಡ್ಡುಗಟ್ಟಿದ ಮಾನವ ಸಮಾಜವನ್ನು ಎಚ್ಚರಿಸುವ ಅನನ್ಯ ಪ್ರೇಮದ ಅನುಭವವಿದೆ. ಇದು ಬಹುಶಃ ಅವರು ವಿಭಜನೆಯ ನೋವು, ಯಾತನೆ ಇದೆಲ್ಲ ನೋಡದೇ ಹೋಗಿದ್ರೆ ಅಮೃತ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಇನ್ನೊಂದಂದ್ರೆ ಅವರು ಬೆಳೆದ ವಾತಾವರಣ ಹೆಂಗಿತ್ತಂದ್ರೆ, ಪಂಜಾಬಿ ಸಾಹಿತ್ಯ ಬಹಳ ರಿಚ್ ಆಗಿದೆ. ಅದು ಮೇನ್ಲಿ ಜನಪದ ಲೋಕ ಸಂಗೀತ ಅಂತ ಹೇಳ್ತೀವಲ್ಲ. ಇವನ್ ಅವ್ರ ಮದುವೆಗಳಲ್ಲಿ ಅವ್ರ ಒಂದು ಫಂಕ್ಷನ್ ಆದ್ರೆ ಎಷ್ಟು ಚಂದ ಅವ್ರದ್ದು ಡಾನ್ಸು ಹಾಡು ಎಲ್ಲ ಇರುತ್ತೆ. ಅದೊಂದು ಜನಪದ ಕಾವ್ಯ ಲೋಕ ಅದು. ಅದರಲ್ಲಿ ಸೂಫಿಗಳು ಬರ್ತಾರೆ. ವಾರಿಸ್ ಶಾ ಇದ್ದಾರೆ, ಬುಲ್ಲೆ ಶಾ ಇದ್ದಾರೆ, ಆಮೇಲೆ ಇನ್ನೊಬ್ರು ಬಾಬಾ ಬರಿದಲ್ಲ, ಇನ್ನೊಬ್ರು ಸುಲ್ತಾನ್ ಬಾಹು ಅಂತಿದ್ದಾರೆ. ಇಂಥ ಎಲ್ಲ ಸೂಫಿ ಕವಿಗಳ, ಆಮೇಲೆ ಸ್ವತಃ ಅವ್ರ ತಂದೆ ಕವಿ ಆಗಿರೋದ್ರಿಂದ ಅವರು ಧಾರ್ಮಿಕ ಕವಿತೆಗಳನ್ನೇ ಬರೀತಾ ಇರ್ತಾರೆ. ಇದೆಲ್ಲ ಪರಿಣಾಮ ಅವ್ರ ಮೇಲೆ ಇರೋದ್ರಿಂದ ಅವರು ಎಷ್ಟೇ ಅಡ್ವಾನ್ಸ್ ಆಗಿದ್ರು, ಎಷ್ಟೇ ಅವರು ಪ್ರಗತಿಶೀಲರಾಗಿದ್ರು ಕೂಡ ಒಳಗಡೆ ಅವರಲ್ಲಿ ಒಂದು ಇದಿತ್ತು. ಏನ್ ಹೇಳ್ತೀರಾ, ಏನ್ ಹೇಳ್ಬೇಕು ಅದನ್ನ, ಪರಂಪರೆಯನ್ನು ಪಾಲಿಸುವಂತದ್ದು ಇತ್ತು ಸರ್, ಅದನ್ನ ವಿರೋಧಿಸುವಂತದ್ದು ಇತ್ತು, ಅದನ್ನ ಅಲ್ಲಗಳೆಯುವಂತ, ಆಮೇಲೆ ತಮ್ಮ ಷರತ್ತುಗಳ ಮೇಲೆ ಬದುಕುವಂತ ಒಂದು ಧೈರ್ಯವಿತ್ತು. ಆಮೇಲೆ ನಮ್ಗೆ ಹೇಳ್ತಾ ಇದ್ರು, ನಂದಿನಿ ಮಲ್ಯ ಅಲ್ಲಿ ಹೊಸಕಾಸಲ್ಲಿ ಗ್ರೀನ್ ಪಾರ್ಕ್ ಅಲ್ಲಿ ಇದ್ರು. ನಮ್ಮ ಒಂದು ಕಾಮನ್ ಫ್ರೆಂಡ್ ಇದ್ದಾರೆ. ಅವರು ಬ್ಯಾಂಕಲ್ಲಿ ಇರುವಾಗ ಅಮೃತ ಮತ್ತೆ ಇವರು ಇಬ್ರು ಜೊತೆಗೆ ಹೋದ್ರೆ ಜನ ಒಂಥರ ನೋಡ್ತಾ ಇದ್ರು ಒಂಥರ ಕುಹಕ ಕೊಂಕಿನಿಂದ. ಅದು ಅವ್ರಿಬ್ರು ಜೊತೆ ಬರ್ತಾ ಇದ್ರು ಅಂತ ನನ್ನ ಫ್ರೆಂಡ್ ಒಬ್ರಿದ್ದಾರೆ, ಮಲ್ಲಿ ಸರ್ಗೂ ಗೊತ್ತು, ನಂದಿನಿ ಮಲ್ಯ ಅಂತ, ನಮ್ ಡೆಲ್ಲಿಯಲ್ಲಿ ಇದ್ದಾರೆ. ಅವ್ರ ಈ ಕತೆ ಹೇಳ್ತಾ ಇದ್ರು ನನಗೆ. ರೇಣುಕಾ, ನಾನು ನೋಡಿದ್ದೀನಿ ಅವ್ರನ್ನ, ಬರ್ತಾ ಇದ್ರು. ಆಮೇಲೆ ಎಲ್ಲೇ ಹೋಗ್ಲಿ, ಯಾವುದೇ ಒಂದು ಪ್ರೋಗ್ರಾಮ್ ಹೋದ್ರು ಅವ್ರ ಜೊತೆಯಾಗಿ ಹೋಗ್ತಾ ಇದ್ರು. ಆಮೇಲೆ ಕೊನೆ ಸ್ವಲ್ಪ ವಯಸ್ಸಾದ್ಮೇಲೆ ಅವ್ರು ಸರಿಯಾಗಿ ಅವ್ರ ಕೈಯಲ್ಲಿ ಹಿಡ್ಕೊಂಡು ಆರಾಮಾಗಿ ಕರ್ಕೊಂಡ್ ಬರ್ತಾ ಇದ್ರು. ಅಂತ ವಿಡಿಯೋಗಳನ್ನ ನೋಡಿದೀನಿ ನಾನು ಸುಮಾರು ಅವರ
ಬದುಕಿನ ಬಗ್ಗೆ. ಆಮೇಲೆ ಆಜ್ ಅಕ್ಕ ವಾರಿಸಾನ್ ಅವರು ಬರೀತಾರಲ್ಲ, ವಿಭಜನೆ ನಂತರ ಅವರೊಂದು ಪದ್ಯ ಬರೀತಾರೆ. ಅವ್ರಿಗೆ ಯಾರಿಗೆ ಹೇಳ್ಕೊಳ್ಳಿ, ಇಂಥ ದುಃಖ ಹಿಂಗೆಲ್ಲ ಆಗ್ತಾ ಇದೆ, ಜನ ಒಬ್ರಿಗೊಬ್ರಿಗೂ ಸಾಯಿಸ್ತಾ ಇದ್ದಾರೆ, ರಕ್ತದ ಕೋಡಿ ಹರಿತಾ ಇದೆ, ಹೆಣಗಳ ರಾಶಿ ಬಿದ್ದಿದೆ, ಯಾರಿಗೆ ಹೇಳಿ ಅಂತ ಹೇಳಿ ಅವರು ಇವರು ವಾರಿಶಾನ್ಗೆ ಕವಿತೆ ಹೇಳ್ತಾರೆ. ಆಜ್ ಅಕ್ಕ ವಾರಿಶಾನು ಕಬ್ರಾ ವಿಚ್ಚ ಬೋಲು, ಗೋರಿಯಿಂದ ಹೇಳು. ಇಲ್ಲಿ ನೀನು ಅವರು ವಾರಿಶಾ ಹೀರಾಂಜ ಕತೆ ಬರೆದವರು, ಹೀರರಾಂಜದ ಒಂದು ಕಾವ್ಯ ಬರೆದವರು ವಾರಿಶಾ ಸೂಫಿ ಸಂತ. ಅಂತಾರು ಅದು ಅವ್ರಿಗೆ ಹೇಳ್ತಾರೆ, ನೀನು ಒಬ್ಬ ಹುಡುಗಿ ಹತ್ತಿದ್ಲು, ಒಬ್ಬ ಹೆಣ್ಮಗಳು ಹತ್ತಿದ್ರೆ ನೀನು ಒಂದು ಮಹಾ ಕಾವ್ಯವನ್ನೇ ಬರದೆ. ಈ ಪಂಜಾಬಿನ ಮಹಿಳೆಯರು ಅಳ್ತಾ ಇದ್ದಾರೆ, ಪಂಜಾಬಿನ ಇದರಲ್ಲಿ ರಕ್ತದ ಕೋಡಿ ಹರಿತಾ ಇದೆ, ಹೇಳು ನೀನು, ಹೇಳು, ಮಾತಾಡು ಅಂತಿಕೊಂಡು ಅದು ಒಂದು ಪದ್ಯ ಬರೀತಾರೆ. ಆ ಪದ್ಯ ಎಷ್ಟು ಪ್ರಸಿದ್ಧ ಆಗ್ತದೆ ಅಂದ್ರೆ ಆ ಸೈಡು, ಪಾಕಿಸ್ತಾನದ ಸೈಡು ಮತ್ತೆ ಭಾರತದ ಸೈಡು, ಎರಡೂ ಕಡೆ ಜನ ಅದನ್ನ ಓದಿ ಓದಿ ಅಳ್ತಿರ್ತಾರೆ. ಎಷ್ಟೋ ಜನ ತಮ್ಮ ರಿಲೇಟಿವ್ಸ್ ಅನ್ನ ಕಳ್ಕೊತಾರೆ, ತಮ್ಮ ಬಂಧು ಬಾಂಧವರನ್ನ ಕಳ್ಕೊಂಡಿರ್ತಾರೆ. ಅದನ್ನ ಜೇಬಲ್ಲಿ ಇಟ್ಕೊಂಡು ಅದನ್ನೊಂದು ಮಹಾಕಾವ್ಯ, ಅದೊಂದು ಒಂದು ದೇವರ ಸ್ತುತಿ ಅನ್ನೋ ತರ ಜೇಬಲ್ಲಿ ಇಟ್ಕೊಂಡು ಅವರು ಅಡ್ಡಾಡ್ತಾ ಇರ್ತಾರಂತೆ. ಆಮೇಲೆ ಈ ತರ ಹೇಳುವಾಗ ಒಮ್ಮೆ ಅಮೃತ ಪ್ರೀತಮನ ಭೇಟಿ ಆಗ್ಲಿಕ್ಕೆ ಯಾರು ಪಾಕಿಸ್ತಾನದಿಂದ ಬರ್ತಾ ಇರ್ತಾರೆ. ಸೊ ಟ್ರೈನಲ್ಲಿ ಏನೋ ಬರ್ತಾ ಇರ್ತಾನೆ, ಏನು ಬಸ್ಸಲ್ಲೋ ಗೊತ್ತಿಲ್ಲ. ಆವಾಗ ಒಬ್ಬ ಹಣ್ಣು ಮಾರವ, ಬಾಳೆಹಣ್ಣು ಮಾರುವವ ಕೇಳ್ತಾನೆ, ನೀವೆಲ್ಲಿ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾನಂತೆ ಆ ವ್ಯಕ್ತಿಗೆ, ಯಾರು ಹೋಗ್ತಾ ಇದ್ರು. ನಾನು ದಿಲ್ಲಿಗೆ ಹೋಗ್ತಾ ಇದ್ದೀನಿ. ಅಚ್ಚಾ, ದಿಲ್ಲಿಗೆ ಹೋಗ್ತಾ ಇದ್ದೀರಿ ಅಂದ್ರೆ ನೀವು ಅಮೃತ ಪ್ರೀತಮನ ಭೇಟಿ ಮಾಡ್ತೀರಾ? ಭೇಟಿ ಮಾಡ್ತೀನಿ. ಹಾಗಾದ್ರೆ ನನ್ನ ಹತ್ರ ಏನಿಲ್ಲ, ಈ ಬಾಳೆಹಣ್ಣು ತಗೊಂಡು ಹೋಗ್ಕೊಡಿ ಅವ್ರನ್ನ ಅಂತ ಹೇಳಿ. ಹಾಗೆ ಅವರು ಸರಹದ್ದನ್ನು ಮೀರಿ, ನಾವು ಸರಹದ್ದುಗಳನ್ನ ಕಟ್ಟಿ ನಾವು ಭಾರತವನ್ನು ವಿಭಜನೆ ಮಾಡಿರ್ಬೋದು, ಬಟ್ ಈ ಜನ ಇದಾರಲ್ಲ, ಈ ಸರಹದ್ದನ್ನು ಮೀರಿ ಅವರಲ್ಲಿ ಪ್ರೀತಿ, ಅವ್ರ ಭಾಷೆ ಪ್ರೇಮ, ಅವರ ಇದನ್ನೇ ಪ್ರೇಮದ ಒಂದು ಇದು ಹೌದು, ಅಭಿವ್ಯಕ್ತಿಯ ಪ್ರೇಮ. ಸೊ ಹಿಂಗಾಗಿ ಅದನ್ನ ಈಗ ಈ ಘಟನೆಯನ್ನ ಬಹಳಷ್ಟು ಸರಿ ಹೇಳ್ತಾರೆ. ಇವನ್ ಇಮ್ರೋಜ್ ಕೂಡ ಹೇಳ್ತಾರೆ, ಅವಳಿಗಾಗಿ ಬಾಳೆಹಣ್ಣು ತಗೊಂಡ್ಬಂದಿದ್ದ ಅವರು ಮನೆಗೆ ಭರ್ತಿ ಆಗಿ ಬರುವಾಗ, ಈ ಬಾಳೆಹಣ್ಣಾದ್ರೂ ಕೊಡು ನೀನು ಆ ಹುಡುಗಿಗೆ ಹೋಗಿ. ಅಷ್ಟು ಪ್ರೀತಿ ಅವರು ಪಾಕಿಸ್ತಾನದಿಂದನೂ ಅವ್ರಿಗೆ ಪ್ರೀತಿ ಪಡೆದಿದ್ದಾರೆ, ಆಮೇಲೆ ಭಾರತದಲ್ಲಿಯೂ ಪ್ರೀತಿ ಪಡೆದಿದ್ದಾರೆ. ಆಮೇಲೆ ಅವಾಗ ಪ್ರೋಗ್ರೆಸಿವ್ ರೈಟರ್ಸ್ 1930 ಇರಬಹುದು, ಪ್ರೋಗ್ರೆಸಿವ್ ರೈಟರ್ಸ್ ಮೂವ್ಮೆಂಟ್ ಶುರು ಆಗಿತ್ತಂತೆ ಸರ್. ಆವಾಗ ಅಂದ್ರೆ ಇದೆಲ್ಲ ಫ್ಯಾಸಿಸಮ್, ಸಾಮಂತವಾದ, ವಸಾಹತುಶಾಹಿ ಇದರ ವಿರುದ್ಧವಾಗಿ ಹೋರಾಡ್ಲಿಕ್ಕೆ ಇವೆಲ್ಲ ರೈಟರ್ಸ್, ಅದೆಲ್ಲ ಸಾದತ್ ಹಸನ್ ಮಂಟೋ ಇರ್ಬೋದು, ಇಸ್ಮತ್ ಚುಗ್ತಾಯಿ, ಆಮೇಲೆ ಫೈಜ್ ಅಹಮದ್ ಫೈಜ್, ಇವರೆಲ್ಲರೂ ಒಂದು ಕಟ್ಕೊಂಡಾಗ ಅಮೃತ ಕೂಡ ಅದ್ರಲ್ಲಿ ಸೇರ್ಕೊಂಡು ಇವ್ರದ್ದೇನಂದ್ರೆ, ಈ ಹೆಣ್ಣನ್ನ ನೀವು ತ್ಯಾಗಮೂರ್ತಿ, ತ್ಯಾಗಮಯಿ, ಹಂಗೆ ದೇವಿ ಅಂತಕೊಂಡು ಕಟ್ತಿರಲ್ಲ, ಅದು ಬೇಡ, ನಮಗೂ ನಮ್ಮನ್ನ ಜೀವನ ಬದುಕುವಂತ ಸ್ವಾತಂತ್ರ್ಯ ಬೇಕು ನಮ್ಗೆ ಅನ್ನೋ ಒಂದು ಮಂತ್ರ ಆಗಿತ್ತು. ಇವನ್ ಇಸ್ಮತ್ ಚುಗತಾಯಿ ಅವ್ರ ಕಥೆಗಳನ್ನ ಓದಿದ್ರೆ ನೀವು ಮೆಚ್ಚಿ ಬೀಳ್ತೀರಿ, ಅಷ್ಟೊಂದು ಬೋಲ್ಡ್ ಆಗಿ ಬರೆದಿದ್ದಾರೆ ಅವರು. ಆ ಒಂದು ಸ್ವಾತಂತ್ರ್ಯ ಬೇಕು ನಮ್ಗೆ, ತ್ಯಾಗಮೂರ್ತಿಗಳಾಗಿ ನೀವು ನಮ್ಮನ್ನ ಕೂರಿಸ್ಬೇಡಿ, ಹೇಳ್ತೀವಲ್ಲ ನಾವು, ದೇವಿ ಮಾಡ್ಬೇಡಿ ನಮ್ಮನ್ನ ಅಂತ ಆ ಒಂದು ದನಿಯನ್ನ ಈ ಮಹಿಳೆಯರು, ಇವರು ಅಮೃತ ಪ್ರೀತಮ್ ಇರ್ಬೋದು, ನಮ್ಮ ಅಜಿತ್ ಕೌರ್ ಇರ್ಬೋದು, ಡಾಕ್ಟರ್ ಅಜಿತ್ ಕೌರ್ದ ನೀವು ಅಲೆಮಾರಿಯೊಬ್ಬಳ ವೃತ್ತಾಂತ ಓದಿದ್ರೆ ನಿಮ್ ಕೆಲವೊಂದ್ ಕಡೆ ಕಣ್ಣೀರ್ ಬರುತ್ತೆ. ಅಂಥ ಒಂದು ದೊಡ್ಡ ಡಾಕ್ಟರ್ ಮಗಳವಳು, ಅವರು ಒಬ್ಬರನ್ನ ಮದ್ವೆ ಆಗ್ತಾರೆ, ಆಮೇಲೆ ಅವ್ರು ಎಷ್ಟು ಕಷ್ಟ ಅನುಭವಿಸ್ತಾರೆ, ಆಮೇಲೆ ಇನ್ಯಾರೋ ಪ್ರೀತಿಗೆ ಬಿದ್ದು ಅವನೇ ಅವಳನ್ನ ಎಷ್ಟೊಂದು ಮಿಸ್ಯೂಸ್ ಮಾಡ್ಕೊಂಡು, ಬಹಳ ಚಂದ ಇದೆ ಅದು ಕೂಡ. ಅವ್ರ ಮಗಳನ್ನ ಕರ್ಕೋತಾರೆ. ಇವ್ರು ಬಹಳ ಕ್ಲೋಸ್ ಆಗಿದ್ರು, ಯಾರು ಅಜಿತ್ ಕೌರ್ ತಂದೆ ಮತ್ತೆ ಇವರು ಇವ್ರ ತಂದೆ, ಅಮೃತ ಪ್ರೀತಮ್ ತಂದೆ. ಸೊ ಅವರೇ ಹೇಳ್ತಾರೆ ಇವ್ರಿಗೆ, ಅವರೇ ಕೆಲವೊಂದು ಎಲ್ಲ ಹೇಳ್ತಾರೆ, ಯಾಕಂದ್ರೆ ಸಾಹಿತ್ಯದ ಪ್ರೀತಿ ಅದು ಇದು ಅಂತ ಹೇಳ್ತಾರಲ್ಲ, ಇವ್ರು ಒನ್ ಸೈಡೆಡ್ ಇತ್ತು, ಇವರೇ ಅಷ್ಟೊಂದು ಮಾಯ ಇತ್ತು ಅವ್ರ ಮೇಲೆ, ಬಟ್ ಸಾಹಿರ್ ಇರ್ಲಿಲ್ಲ ಅಂತ ಅನ್ನೋ ಮಾತನ್ನ ಹೇಳ್ತಾರೆ. ಅದು ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ. ಬಟ್ ಅಮೃತ ಈ ಇಡೀ ಒಂದು ಸಾಹಿತ್ಯಿಕ ಪ್ಯಾಟರ್ನ್ ಇದೆ, ಚೌಕಟ್ಟನ್ನ ಬದಲಿಸಿದ್ರು ಅವರು. ಎಷ್ಟೋ ಜನರಿಗೆ ಮಾದರಿ. ಅವರು ಒಂದು ನಾಗಮಣಿ ತರ್ತಾರೆ, ಇಬ್ರು ಇಮ್ರೋಜ್ ಮತ್ತೆ ಅಮೃತ ಸೇರಿ 37 ವರ್ಷಗಳ ಕಾಲ ಅದೊಂದು ಪತ್ರಿಕೆ, ಪಂಜಾಬಿ ಸಾಹಿತ್ಯಿಕ ಪತ್ರಿಕೆ ನಡೆಸೋ ಅದರಲ್ಲಿ ಹೆಂಗೆ ಪ್ರಬಂಧ, ಕವಿತೆ, ಆಮೇಲೆ ಮೊದಲ ಪ್ರೇಮ ಪ್ರಸಂಗ ಅಂತ ಒಂದು ಕಾಲಮ್ ಅನ್ನು ಬರೀತಿರ್ತಾರೆ. ಸೊ ಅದು ಎಲ್ಲರಿಗೂ ನನ್ನ ಪ್ರೇಮ ಬರಿಬೇಕು ಅದು ಒಂದು ಯುವಕರನ್ನ ಆಕರ್ಷಿಸಿ ಅಲ್ಲ, ಆತರ ಬರವಣಿಗೆ ಅಂದ್ರೆ ಬರೀಲಿಕ್ಕೆ ಪ್ರೇರೇಪಿಸ್ತಾರೆ ಅವರು. ಸುಮಾರು ಕಾಲ ನಡೆಸ್ತಾರೆ. ಅವಾಗೆಲ್ಲ ಇಮ್ರೋಜ್ ತಾವೇ ಹೋಗಿ ಅದನ್ನ ಅಚ್ಚಿನಿಂದ ತಗೊಂಡ್ ಬರೋದು ಅವರೇ, ಪೋಸ್ಟ್ ಮಾಡೋದು ಅವರೇ, ಸ್ಟ್ಯಾಂಪ್ ಹಚ್ಚೋದು ಅವರೇ. ಅವರೆಲ್ಲ ಹೇಳ್ತಾ ಇದ್ರು, ನಾನು ಹೋಗ್ತಾ ಇದ್ದೆ, ನಾನೇ
ಇದ್ರಲ್ಲಿ ಹೋಗಿ ಪೋಸ್ಟ್ ಆಫೀಸ್ ಹೋಗಿ ನಾನೇ ಮಾಡಿ ಬರ್ತಾ ಇದ್ದೆ ಅಂತೆಲ್ಲ ಬಹಳ ಖುಷಿಯಾಗಿ ಹೇಳ್ಕೊತಾರೆ. ಆಮೇಲೆ ಅವ್ರು ಮನೆಗೆ ಬಂದ್ರೆ ಯಾರೇ ಬರ್ಲಿ ಅವರೇ ಚಾಯ್ ಮಾಡೋದು ಇಬ್ರು. ಬೇಡ ಅಂದ್ರು ಕೇಳಲ್ಲ, ಅಥವಾ ಅವರು ಅಲ್ಕ ಅಥವಾ ಯಾರು ಮಾಡ್ತಾರೆ ಅಂದ್ರೂ ಕೇಳಲ್ಲ. ಮೈ ಬನಾಕಿಲ್ಲ ಮತ್ತೆ ಹೋಗಿ ತಾವೇ ಚಾಯ್ ಮಾಡಿ ಬಿಸ್ಕಿಟ್ ಇಟ್ಕೊಂಡು ಟ್ರೇದಲ್ಲಿ ತಗೊಂಡು ಬಂದು ಕೊಡೋದು ಯಾರೇ ಬರ್ಲಿ. ನಾವಾಗ ಅದೊಂದು ನಮ್ಗೆ ನಾಚಿಕೆ ಆಗ್ತಿತ್ತು ಅವ್ರು ಹೋಗಿ ಮಾಡ್ತಾ ಇದಾರೆ ಅಂತ. ಬಟ್ ಅವರು ವಾಸ್ ಸೋ ಹ್ಯಾಪಿ. ಅದು ತಗೊಂಡ್ ಬಂದು ಕೊಟ್ಟು ಕುಡಿ ಕುಡಿ ಅಂತ ಹೇಳೋದು, ಮತ್ತೆ ಅವ್ರ ಬದುಕಿನ ಬಗ್ಗೆ ಏನೇ ಕೇಳಿ ಹೇಳ್ತಾ ಇದ್ರು ಹಿಂಗೆ ಹಿಂಗೆ ಅಂತ ಹೇಳಿ. ಸೊ ಅದಕ್ಕೆ ನಾನು ಹೇಳೋದು, ನಾನು ನಿಮ್ ನೆನಪಿದೆಯಾ ಸರ್, ನಂದು ಡೆಲ್ಲಿ ಡೈರಿ ಪುಟಗಳಲ್ಲಿ ನಾನು ಹೇಳಿದ್ದೆ ಹಿಂಗೆ ಎಲ್ಲ ಪ್ರತಿಯೊಂದು ಹೆಣ್ಣು ಬಯಸುವಂತ ಇಂಥ ಒಂದು ಪ್ರೇಮಿ ಇರ್ಬೇಕು ಅಂತ ಬಯಸ್ತಾರೆ ಅಂತ. ದಿನೇಶ್ ಅಮೀನ್ ಮಟ್ಟು ನನ್ಗೆ ಬಹಳ ತಮಾಷೆ ಮಾಡಿದ್ರು ಹಿಂಗೆ ಲೇಖಕಿ ಬರ್ದಿದ್ದಾರೆ ಅಂತ ಹೇಳಿ. ಸೊ ಅದನ್ನ ಇವಾಗ್ಲೂ ಅದನ್ನೇ ಹೇಳ್ತೀನಿ, ಎಲ್ಲ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಬಯಸುವಂತಹ ಒಂದು ಜೀವ ಅಂತಂದ್ರೆ ಇಮ್ರೋಜ್ ಅಂತ ಒಂದು ಜೀವ ಇರ್ಬೇಕು ಅಂತ ಅಲ್ವಾ. ಇಲ್ಲಾಂದ್ರೆ ಏನು ಅವ್ರಿಗೆ ಏನೋ ಫಲಾಪೇಕ್ಷೆ ಏನಿತ್ತು, ಅವ್ರು ಬೇಕಾದ್ರೆ ಅವ್ರಿಗೆ ಎಂತೆಂಥ ದೊಡ್ಡ ದೊಡ್ಡ ಕೆಲಸ ಬಾಂಬೆಯಲ್ಲಿ ಇದು ಇವಾಗ ಪೋಸ್ಟರ್ ಇದು ಬ್ಯಾನರ್ ಎಲ್ಲ ಬರೀತಾ ಇದ್ರು. ರಾಜ್ ಕಪೂರ್, ಆಮೇಲೆ ಗುರುದತ್ದು ಕ್ಯಾಸ, ಆಮೇಲೆ ಆವಾರ ಚಿತ್ರದ್ದು ಅದಕ್ಕೆಲ್ಲ ಪೋಸ್ಟ್ ಮಾಡ್ತಿರ್ತಾರೆ. ಅಷ್ಟು ಒಳ್ಳೆ ಅವ್ರಿಗೆ ಇದು ಸಿಕ್ಕಿರುತ್ತೆ, ಒಂದು ಏನ್ ಹೇಳ್ತಾರೆ ಅದು ಅವಕಾಶ ಸಿಕ್ಕಿರುತ್ತೆ, ಅಲ್ಲೇ ಇರ್ಬೋದಿತ್ತು. ಬಟ್ ಅವ್ರು ಡೆಲ್ಲಿಗೆ ವಾಪಸ್ ಬಂದು ಒಂದು ಕ್ಷಮಾ ಪತ್ರಿಕೆಯಲ್ಲಿ ಬರ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ನಾನು ಇದಕ್ಕೆ ಬಿಟ್ಟು ಇದನ್ನ ಬಿಟ್ಟು ಮತ್ತೆ ಅವ್ರಿಗೆ ಬೇರೆ ಏನು ಉದ್ಯೋಗ ಗೊತ್ತಿಲ್ಲ, ಇದನ್ನೇ ಮಾಡ್ತಿರ್ತಾರೆ. ಅದಕ್ಕೆ ಅದನ್ನ ಎಷ್ಟು ಸಂತೋಷವಾಗಿ ಹೇಳ್ಕೊತಾರೆ ಅವರು. ಆಮೇಲೆ ಅವ್ರ ಜೊತೆ ಇರುವಾಗಲೂ ಕೂಡ ಅವ್ರ ಸಂತೋಷದಿಂದನೇ ಅವ್ರು ಏನ್ ಮಾಡಿ ಹಿಡಿದ್ರು ಯಾವತ್ತೂ ಜಗಳ ಆಡೋದಿಲ್ಲ. ಆಮೇಲೆ ಇಬ್ರು ಸೇರಿ ಏನು 5,000 ಸಾವಿರ ನಾನು ಹೇಳ್ತಾ ಇದ್ರು. ಅವಾಗೇನೋ ಫಿಯೇಟ್ ಕಾರ್ ಒಂದು 10,000 ಅಲ್ಲಿ ತಗೊಂಡಿದ್ರಂತೆ ಸರ್, 60s ಅಲ್ಲಿ. ಅವರು ಒಂದು 5,000 ಹಾಕಿದ್ರಂತೆ, ಇವ್ರೊಂದು 5,000 ಹಾಕಿದ್ರಂತೆ. ಇವ್ರಿಗೇನೋ ಯಾವ್ದೋ ಒಂದು ಪ್ರಶಸ್ತಿಗೆ 5,000 ಬಂದಿತ್ತು. ಇಬ್ರು ಸೇರಿ ಒಂದು ಫಿಯೇಟ್ ಕಾರ್ ತಗೋತಾರಂತೆ. ಅದೆಲ್ಲ ಹೇಳುದು ನಾವು ಹಿಂಗ್ ಮಾಡಿದ್ವಿ. ಆಮೇಲೆ ಅವಳ ಸ್ವಲ್ಪ ದುಡ್ಡು ಹಾಕಿದ್ಲು ಅಂದ್ರೆ ನಂದು ನಿಂದು ಅಂತ ಏನು ನಾನು ಅನ್ಕೊಂಡಿರ್ಲೇ ಇಲ್ಲ. ಏನಿದೆಯೋ ಅವ್ರನ್ನ ನಾವು ಶೇರ್ ಮಾಡ್ತಾ ಇದ್ವಿ, ಇನ್ನು ಖರ್ಚು ಕೂಡ ಶೇರ್ ಮಾಡ್ತಾ ಇದ್ವಿ ಅಂತ ಹೇಳ್ಕೊತಾರೆ. ಸೊ ಅಂತ ಒಂದು ಅವಕಾಶ ನಂಗೆ ಸಿಕ್ತು, ಅವ್ರನ್ನ ನೋಡೋದು ಅದೇ ಒಂದು ನನ್ನ ಸೌಭಾಗ್ಯ ಅನ್ಕೋತೀನಿ. ಆಮೇಲೆ ಈ ಪಂಜಾಬಿಗಳಿದೆ ಒಂದು ಬಗ್ಗೆ ಹೇಳಲೇಬೇಕು ಸರ್. ನಾನು ಹೊಸದಾಗಿರುವಾಗ ಡೆಲ್ಲಿಲಿ ಹೊಸದಾಗಿ ಅವಾಗ ಒಂದು 40 ವರ್ಷ ಆಯ್ತು, ನಾನು 85ರಲ್ಲಿ ನಾನು ಹೋಗಿದ್ದೆ. ಅದು ಅಂತದ್ದು ಒಂದು ಧಾರವಾಡದಂತ ಒಂದು ಸಣ್ಣ ಊರಿಂದ ನಾ ಹೋದವಳು. ನನ್ಗೆ ಹಿಂದಿ ಬರ್ತಿತ್ತು, ಹಿಂದಿ ಪ್ರಥಮ ಮಧ್ಯಮ ರಾಷ್ಟ್ರ ಭಾಷೆ ಎಲ್ಲ ಮಾಡ್ಕೊಂಡಿದ್ದೆ, ನಂಗೆ ಹಿಂದಿ ಬರ್ತಿತ್ತು, ಅದೇನ್ ಪ್ರಾಬ್ಲಮ್ ಇರ್ಲಿಲ್ಲ. ಆದ್ರೆ ನನ್ಗೊಂಥರ ಪರಕೀಯತೆ. ಆವಾಗ ನಾನು ಕೂಡ ಇದು ಕಾಡಿನ ಬೇರು ಕತೆ ಓದಿದ್ದೆ ಸರ್. ಕಾಡಿನ ಬೇರು ಕತೆ ಓದಿದ್ದೆ. ಅಲ್ಲಿ ನಾನು ಎಲ್ಲಿ ವಾಸ ಮಾಡ್ತಿದ್ದೆ ಮುನಿರ್ಕಾದಲ್ಲಿ, ಅದೊಂದು ಹಂಗೆ ಅವಾಗಿನ ಕಾಲದಲ್ಲಿ ಇಟ್ಟಂಗಿ ಇಡ್ತಿದ್ರು, ಇಟ್ಟಂಗಿ ಇದು ಎಲ್ಲ ಫ್ಲೋರ್ ಇರ್ತಿರ್ಲಿಲ್ಲ, ಒಂದೇ ಒಂದು ರೂಮು. ಆಮೇಲೆ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಬೇವಿನ ಮರ ಇತ್ತು. ನಾನು ಯಾವಾಗ್ಲ ಕತೆ ಓದಿದಾಗ ನಾನು ಅಂಗೂರಿ ನಾನೇ ಅನ್ಕೊಂಡಿದ್ದು ಟೈಮ್ ಇತ್ತು ಒಂದ್ಸರ್ತಿ. ನಾನೇ ಅಂಗೂರಿ ಅಂತ ನಾನು ಅನ್ಕೋತಾ ಇದ್ದೆ. ಅಲ್ಲಿ ಆ ಬೇವಿನ ಮರದ ಕೆಳಗಡೆ ಅಮೃತ ಕೂತಿರ್ತಾರೆ. ನಾವಲ್ಲೊಂದು ಬಾವಿ ಇತ್ತು. ಆಮೇಲೆ ನಾನು ಹಿಂಗೆ ಓದಿ ಅದನ್ನ ಇಮ್ಯಾಜ್ ಮಾಡ್ಕೋತಾ ಇದ್ದೆ. ಬಟ್ ಗಾಢವಾಗಿ ನನ್ಗೆ ಅನುಭವಿಸಿದ್ದು ಅಥವಾ ಗಾಢವಾಗಿ ನನ್ನನ್ನು ಹಪ್ತಾಗಿದ್ದು ಅವಾಗಿಂದನೇ ಅಮೃತ. ಓದಿದ್ರೆ ನಾನು ಅಮೃತನ ಓದಿದ್ದೀನಿ, ಎಲ್ಲಾನು ಓದಿದ್ದೀನಿ, ಬೇರೆ ರೈಟರ್ಸ್ದು ಓದಿದ್ದೀನಿ. ಬಟ್ ಹಿಂದಿಯಲ್ಲಿ ಓದುವಾಗ ಆಮೇಲೆ ಗಜಲ್ಸ್ ಎಲ್ಲ ಓದ್ಕೋತಾ ಇದ್ದೆ. ಆಮೇಲೆ ಖುಷ್ವಂತ ಸಿಂಗ್ರದ್ದು ಆಮೇಲೆ ಓದಿದ್ದೆ ನಾನು. ಆಮೇಲೆ ಅವ್ರನ್ನ ಭೇಟಿಯಾಗಿ ಹೋಗ್ಬೇಕಂತ ಹೇಳಿ ಅವ್ರು ಸಾವಿತ್ರಿ ಶಾಸ್ತ್ರಿ ಅಂತ ನಮ್ಮ ಕನ್ನಡದವರು ಒಬ್ರು ಫ್ಯಾಮಿಲಿ ಇತ್ತು, ಅವ್ರ ಟಾಪ್ ಫ್ಲೋರ್ ಸೇಮ್ ಬಿಲ್ಡಿಂಗ್. ಗೋಪಾಲ್ ಶಾಸ್ತ್ರಿ ಅವ್ರ ಮನೆಗೆ ಹೋಗ್ತಿದ್ದಿಲ್ಲ ಸರ್. ಸಾವಿತ್ರಿ ಶಾಸ್ತ್ರಿ ಅವ್ರ ಬಗ್ಗೆ ಬರ್ದಿಲ್ಲ. ಆವಾಗ ಅವ್ರ ತಲೆ ತಿಂತಾ ಇದ್ದೆ ನಾನು, ನನ್ಗೆ ಅವ್ರನ್ನ ಭೇಟಿ ಆಗ್ಬೇಕು. ಅವಾಗ ಹಿ ವಾಸ್ ಆಲ್ರೆಡಿ 93 ಏನೋ ಆಗಿತ್ತು. ಇಲ್ಲ ಅವ್ರ ಅಲ್ಲೊಂದು ಬೋರ್ಡ್ ಬರ್ದ್ಬಿಟ್ಟಿದ್ರು ಅವರು, ಬಾಗಿಲು ತಟ್ಟಬೇಡಿ ಅಂತ ಹೇಳಿ. ಹಿಂಗೆ ಇಂಥ ಹುಚ್ಚುತನಗಳಿಂದ ನಾನು ಅವ್ರ ಬಗ್ಗೆನೂ ಬರದೆ, ಸಾವಿತ್ರಿ ಶಾಸ್ತ್ರಿ ಅವ್ರ ಬಗ್ಗೆ ಬರದೆ. ಆಮೇಲೆ ಅಜಿತ್ ಕೌರ್ ಅಂದ್ರೇನು, ಅಜಿತ್ ಕೌರ್ ಒಬ್ರು ಸಾರ್ಕ್ ಇದು ಮಾಡ್ತಾರೆ, ಮೀಟಿಂಗ್ ಎಲ್ಲ ಮಾಡ್ತಾರಲ್ಲ ಸರ್, ಸಾರ್ಕ್ ಸಮ್ಮೇಳನ ಮಾಡ್ತಾರೆ. ಅವ್ರು ಒಂದ್ಸರ್ತಿ ನನಗೆ ಕಳಿಸಿದ್ರು. ಎಲ್ಲಿಂದ ನಂದು ನಂಬರ್ ತಗೊಂಡಿದ್, ನನ್ನ ಇಮೇಲ್ ID ತಗೊಂಡಿದ್ರು ಗೊತ್ತಿಲ್ಲ. ಅವ್ರು ನನ್ನ ಮೇಲ್ ಹಾಕಿದ್ರು, ಹಿಂಗಿದೆ ನೀನು ಪಾರ್ಟಿಸಿಪೇಟ್ ಮಾಡೋದಿದ್ರೆ ನಾನು ಕಳಿಸು ಅಂತ. ನಾನು ನನ್ನ ಬಯೋಡಾಟಾ ಕಳಿಸಿದ್ದೆ. ಬಯೋಡಾಟಾದಲ್ಲಿ ನಾನು ಅಮೃತ ಪ್ರೀತಮ್ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಬರ್ದಿದ್ದನ್ನು ನೋಡಿ ಅವ್ರು ತಮ್ಮ ಖಾನಾ ಬದೋಶ್ ನನ್ಗೆ ಪೋಸ್ಟ್ ಮಾಡಿದ್ರು. ಖಾನಾ ಬದೋಶ್ ಪೋಸ್ಟ್ ಮಾಡಿ ನೀನು ಇದು ಮಾಡ್ತೀಯಾ ಅಂತ ಕೇಳಿದ್ರು. ನಾನು ನೋಡಿದೆ, ನಾನು ಅದ್ರ ಒಳಗಡೆ ಏನೂ ನೋಡಿರ್ಲಿಲ್ಲ, ಅದಷ್ಟು ಟಫ್ ಇದೆಯೋ, ಅದು ಉರ್ದು ಎಷ್ಟು ಜಾಸ್ತಿ ಇದೆ ಅಂತ ಏನೂ ನೋಡಿರಲಿಲ್ಲ. ಹ್ಞೂ ಅಂತ ಒಪ್ಕೊಂಡ್ಬಿಟ್ಟೆ. ಹ್ಞೂ ಅಂತ ಮಾಡೋಕೆ ಶುರು ಮಾಡಿದ್ಮೇಲೆ ಅವ್ರಿಗೆ ಮತ್ತೆ ಗೊತ್ತಾಗ್ತಿದ್ದೆ, ಫೋನ್ ಎಲ್ಲ ಮಾಡ್ತಾ ಇರ್ತಿದ್ದೆ. ಆದ್ರೆ ಕೊರೋನಾ ಬಂದಾಗ ನಾನು ಕುತ್ಕೊಂಡು ಪಟ್ಟಿ ಹಿಡ್ದನ್ನು ಕುತ್ಕೊಂಡು ಮುಗಿಸೋ ಅಂತ ಒಂದು ಅವಕಾಶ, ಇಲ್ಲಂದ್ರೆ ಮಾಡಕ್ ಆಗ್ತಿರ್ಲಿಲ್ಲ ನನಗೆ. ನಮ್ಮ ಆಫೀಸಲ್ಲಿ ಎಷ್ಟು ಜನ ಪಂಜಾಬಿಗಳಿದಾರೆ ಅವ್ರೆಲ್ಲ ತಲೆ ತಿಂತಿದ್ದೆ, ಇದಂದ್ರೇನು ಇದಂದ್ರೆ, ಯಾಕಂದ್ರೆ ಅಷ್ಟೊಂದು ಟಫ್ ಲ್ಯಾಂಗ್ವೇಜ್ ಅದು, ಉರ್ದುನಾ ಪಂಜಾಬಿನಾ ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಕೆಲವೊಂದು
ರಿವಾಜುಗಳು, ಅವರ ಆಚರಣೆಗಳು, ಆಮೇಲೆ ಅವರು ಕೆಲವೊಂದು ವಸ್ತುಗಳ ಹೆಸರುಗಳು ವೆರಿ ಡಿಫ್ರೆಂಟ್ ಆಗಿತ್ತದು ಬಹಳ. ಆಮೇಲೆ ಇವರಿಗೆಲ್ಲ ನಾವೆಲ್ಲ ಹೆಂಗೆ ಭಾಷೆ ಕಲಿತೀವಲ್ಲ, ಇದೇನು ಅವಿಭಜಿತ ಪಂಜಾಬಲ್ಲಿ ಅವರು ಪಂಜಾಬಿ ಜೊತೆ ಉರ್ದು ಕಡ್ಡಾಯವಾಗಿ ಕಲಿತಿದ್ರು. ಹಿಂಗಾಗಿ ಅಮೃತ ಇರ್ಬೋದು, ಇಮ್ರೋಜ್ ಇರ್ಬೋದು, ನಮ್ಮ ಜಾಹಿರ್ ಲುಧಿಯಾನವಿ ಇರ್ಬೋದು, ಇವರೆಲ್ಲ ಉರ್ದು ಕಲ್ತವ್ರು. ಅದಕ್ಕೆಲ್ಲ ಸರ್ ನಮ್ಮ ಜಾವೇದ್ ಅಖ್ತರ್ ಇವೆಲ್ಲ ಜಾಹಿರ್ ನೋಡ್ತೀವಿ, ಮತ್ತೆ ಬೇರೆ ಬೇರೆ ಉರ್ದು ಮಾತಾಡ್ತಾರಲ್ಲ ಅವರೆಲ್ಲ ಉರ್ದು ಕಲ್ತಿದ್ದಾರೆ. ಅವರು ಉರ್ದು ಅವ್ರಿಗಿತ್ತು, ಕಡ್ಡಾಯವಾಗೇ ಇತ್ತು. ಅಮೃತ ಕೂಡ ಮೊದಲು ಪಂಜಾಬಿ ಬರೀತಾರೆ, ಸ್ವಲ್ಪ ಉರ್ದು ಟ್ರೈ ಮಾಡ್ತಾರೆ, ಬಟ್ ಆಮೇಲೆ ಅವ್ರಿಗೆ ಅನಿಸುತ್ತೆ ಹಿಂದಿಯಲ್ಲೇ ಬರಿಬೇಕು ಅಂತ. ಅವ್ರಿಗೆ ಯಾರೋ ಸಲಹೆ ಕೊಡ್ತಾರೆ, ಅವಾಗಿಂದ ಹಿಂದಿಯಲ್ಲಿ ಬರೋಕ್ಕೆ ಶುರು ಮಾಡ್ತಾರಂತೆ. ಆಮೇಲೆ ಈ ಕೊನೆ ಬರೋ ಹೊತ್ತಿಗೆ ಇದು ನನಗೆ ಒಂದೆರಡು ಮಾತುಗಳು ಮರ್ತು ಬಿಡಬಾರ್ದು ಅಂತ ಹೇಳ್ತೀನಿ. ಈ ಅಮೃತರನ್ನ ಏಕ ಪಾತ್ರಾಭಿನಯ ಮಾಡಿ ಅವಳನ್ನ ಕನ್ನಡಿಗರು ಪರಿಚಯಿಸಿದ್ದು ಇಲ್ಲಿ ಕೂತಿದ್ದಾರೆ ಚಿತ್ರಾ ವೆಂಕಟರಾಜ್. ಇವ್ರಿಗೆ ನಾನು ಧನ್ಯವಾದ ಹೇಳಬೇಕು. ಏಕಪಾತ್ರ ನನಗೆ ಅದು ಸ್ಕ್ರಿಪ್ಟ್ ಬರೆದು ಕೊಡ್ತೀರಾ ಅಂತ ಹೇಳಿ ನಟರಾಜ್ ಹೊನ್ನವಳ್ಳಿ ಸರ್ ಕೂಡ, ಮತ್ತೆ ಇವ್ರೆ ನನ್ನ ಧಾರವಾಡಕ್ಕೆ ಭೇಟಿಯಾಗಿ ಬಂದಿದ್ರು ಸರ್. ನಾನು ಹೋಗ್ತಾ ಇದ್ದೆ, ಟ್ರೈನ್ ಇತ್ತು, ಇವ್ರು ಓಡ್ಕೊಂಡು ಬಂದ್ರು, ಬರ್ದಿದ್ದೇನೆ ಅದರಲ್ಲಿ. ಓಡ್ಕೊಂಡು ಬಂದು ನಾವು ಮಾತಾಡ್ತಿದ್ದೀವಿ, ಇನ್ನೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಇವ್ರ ಟ್ರೈನ್ ಇದೆ, ನಿನ್ ಟ್ರೈನ್ ಬರ್ತು, ನನ್ನ ಟ್ರೈನ್ ಅಂತ ಓಡ್ಕೊಂಡು ಹೋದ್ರು. ಸೊ ಹಿಂಗಾಗಿ ಅದೊಂದು ಪ್ಯಾಷನೇಟ್ ಆಗಿ ಒಂದು ಬರ್ಕೊಟ್ಟಿದ್ದೆ. ಇನ್ನು ಮತ್ತೆ ಆಯ್ತಾ ಚಿತ್ರ? ಡೆಲ್ಲಿಗೆಲ್ಲ ತಗೊಂಡ್ಬರ್ಬೇಕು ಅಂತ ಆಸೆ ಇತ್ತು, ಬಟ್ ಇವಾಗ ಬೀಳ್ಮೇಲೆ ಇದ್ರೆ ನಾ ಹೇಳ್ಬೋದಿತ್ತು, ಬಟ್ ಇವಾಗ ಅಲ್ಲಿ. ಸೊ ಅವರು ಆಮೇಲೆ ಇಮ್ರೋಜನ್ನ ಭೇಟಿ ಆಗ್ಲಿಕ್ಕೆ ನನ್ನ ಮಗನೂ ಒಂದ್ ರೀತಿ ಕಾರಣ. ಸೊ ಅವನು ಇಲ್ಲಿದ್ದಾನೆ, ಅವನಿಗೂ ಥ್ಯಾಂಕ್ ಯು. ಅವನು ಅದು ಲವ್ಲಿನ್ ಥಡಾನಿ ಅಂತ ತಿಳ್ಕೊಂಡು ಹೇಳಿ, ಏನ್ ಹೆಸರು, ಮುಸ್ಕಾನ್ ಪ್ರೊಡಕ್ಷನ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಇತ್ತು. ಅಲ್ಲಿ ಇವನು ಜರ್ನಲಿಸಮ್ ಆದ್ಮೇಲೆ ಅಲ್ಲಿ ಹೋಗ್ತಾ ಇರುವಾಗ ನಾನು ಹೋಗ್ತಾ ಇದ್ದೆ. ಕೊನೆಗೆ ಅವರು ಒಂದು ಕವಿಗೋಷ್ಠಿ ಹೇಳಿದ್ರು, ನಾನು ಚಲ್ತಾ ಫಿರ್ತಾ ತಾಜ್ ಮಹಲ್, ಆ ಕವಿಗೋಷ್ಠಿಗೆ ನಾನು ನಿಮ್ಮ ಮಮ್ಮಿನ ತಾಯಿನೂ ಕರ್ಕೊಂಡ್ ಬಾ ಅಂತ ಹೇಳಿದ್ದೆ ಕಾಣುತ್ತೆ. ನಾನು ಹೋಗಿದ್ದೆ, ನಾವಿಬ್ರು ಹೋಗಿದ್ವಿ. ಆವಾಗ ಅಲ್ಲಿ ಕೂತಿದ್ರು, ನಮ್ಗೆ ಅಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸಕ್ಕೆ ನನ್ಗೊಂಥರ ನೋಡ್ತಾ ಇದ್ವಿ ನಾವು. ಅವರೆಲ್ಲ ಚಾಯ್ ಎಲ್ಲ ಕುಡಿತಾ ಇದ್ರು, ಜನ ಹೋಗಿ ಅವ್ರಿಗೆ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ರು ಇಮ್ರೋಜ್ಗೆ. ಅಷ್ಟೇ ದೂರ ನಿಂತ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ಒಳಗಡೆ ಹೋದ್ಮೇಲೆ ಅವರು ಹೇಳಿದ್ರಲ್ಲಿ ಕವಿಗಳು, ಚಲ್ತಾ ಫಿರ್ತಾ ತಾಜ್ ಮಹಲ್ ಹಮಾರೆ ಬೀಚ್ ಮೇ ಹೇ ಅಂತ ಹೇಳಿ. ಆವಾಗ ನನ್ಗೆ ಈಗ ಚಲ್ತಾ ಫಿರ್ತಾ ತಾಜ್ ಮಹಲ್ ಮಾತಾಡಿಸ್ಬೇಕು ಅಂತ ನಂಗೆ ಆಸೆ ಆಯ್ತು. ನೀವು ಮನೆ ಹುಡ್ಕೊಂಡು ಬಾರೋ ಅಂತ ಹೇಳಿ ಕೊನೆಗೆ ಇಬ್ರು ಅದು ಮನೆ ಎಲ್ಲಿದೆ ಅಂತ ಗೊತ್ತಿತ್ತು, ಯಾವ ನಂಬರು ಏನೂ ಗೊತ್ತಿರಲಿಲ್ಲ. ಹೆಂಗೋ ಕೊನೆಗೆ ಪತ್ತೆ ಹಚ್ಚಿ ಅವ್ರ ಮನೆ ಪತ್ತೆ ಆಯಿತು. ಅವ್ರದ್ದು ಫೋನ್ ನಂಬರ್ ತಗೊಂಡು ಮಾತಾಡಿ ಅವ್ರನ್ನ ಹೋಗೋಕೆ ಶುರು ಮಾಡಿದೆ. ಸೊ ದಿಸ್ ಇಸ್ ಹೌ ಇಮ್ರೋಜನ್ನ ನಾನು ನೋಡಿದ್ದು. ಮತ್ತೆ ಇಷ್ಟೊಂದು ಅಗಾಧವಾದ ಒಂದು ಅನುಭವವನ್ನ, ಅವರ ಜೀವನದ ಘಟನೆಗಳನ್ನ ಆಮೇಲೆ ಪಡ್ಕೊಂಡಿದ್ದು ನನ್ನ ಸೌಭಾಗ್ಯ ಅಂತ ಹೇಳಬೇಕು. ಅದೇ ರೀತಿ ನನಗೆ ಸಿಕ್ಕ ಬಹುತೇಕ ನಾನು 40 ವರ್ಷದಲ್ಲಿ ನನಗೆ ಎಂಥ ಪಂಜಾಬಿಗಳು ಸಿಕ್ಕಿದಾರಲ್ಲ ಸರ್, ದೇ ಆರ್ ಆಲ್ ಗುಡ್. ಇವಾಗಿನ ಗೊತ್ತಿಲ್ಲ, ಇವಾಗ ಹೆಂಗಿದ್ದಾರೆ, ಇವಾಗಿನ ಕಾಲ ಬದಲಾಗಿದೆ, ಜನ ಬದಲಾಗಿದ್ದಾರೆ. ಬಟ್ ನಾನು ಶುರುವಲ್ಲಿ ಬಂದಾಗ ನನ್ನ ಆಶೀಶ್ ಚಿಕ್ಕ ಒಂದು 2.5 years ಇದ್ದ ಒಂದು ಕುರುಕ್ಷೇತ್ರದ ಒಬ್ಬಳು ಹುಡುಗಿ ಪಂಜಾಬಿ, ಅಲ್ಲೂ ವಾಲಿಯಾ ಅಂತ, ಅವಳು ನಂಗೆ ಫ್ರೆಂಡ್ ಆಗಿದ್ಲು. ಹಾಗೆ ಬಾ ಹೋಗು, ಏನ್ ಮಾಡ್ತಿ, ಬಾ ಊರಿಗೆ ಹೋಗೋಣ ಅಂತ ಹೇಳಿ ತನ್ನ ಮನೆ ಕರ್ಕೊಂಡು ಹೋದ್ಲು. ಇಬ್ರು ಟ್ರೈನಲ್ಲಿ ಅವ್ರ ಊರಿಗೆ ಹೋಗಿ ಕರ್ಕೊಂಡು ಹೋದ್ರೆ ಅವ್ರಿಗೆ ಎಷ್ಟು ಸರ್, ನಾನು ಬೇರೆ ಊರವಳು ಅಥವಾ ಬೇರೆ ಭಾಷೆಯವಳು, ಇವಳು ನಮ್ಮವಳಲ್ಲ ಅಂತ ಅವ್ರು ಇಲ್ಲೇ ಇಲ್ಲ. ಅಷ್ಟು ಇನ್ಕ್ಲೂಸಿವ್ನೆಸ್, ಅಷ್ಟೊಂದು ನಿಮ್ಗೆ ಪ್ರೀತಿ ಕೊಡ್ತಾರೆ, ಅಷ್ಟೊಂದು ನಿಮ್ಗೆ ಇದು ಮಾಡ್ತಾರೆ. ಎಲ್ಲ ಕೂತ್ಕೊಂಡು ಮಾತಾಡುವಾಗ ನಮ್ಮನ್ನು ಕೂರಿಸ್ಕೊಂಡು, ಅವ್ರು ಬೇರೆ ಅಂತ ಅನ್ಕೊಳ್ಳೇ ಇಲ್ಲ. ಅವ್ರ ಜೊತೆನೆ ಅವ್ರ ಬೆಡ್ಡಲ್ಲಿ ಮಲ್ಕೊಂಡು, ಅವ್ರ ಅಮ್ಮ ನಾನು ಅವಳೆಲ್ಲ. ಇದೇ ರೀತಿ ಇನ್ನೊಂದು ಫ್ಯಾಮಿಲಿ ಇತ್ತು ವಸಂತ ವಿಹಾರದಲ್ಲಿ, ನೆನಪಿದೆಯಾ ಆಶೀಶ್? ಕೆಳಗಡೆ ಬಂಕಲ್ಲಿದ್ರು ಅವರು ಸರ್. ಎಲ್ಲ ನಾವು ವಾಕ್ ಮಾಡಿ ಹೋಗ್ತಿದ್ರೆ ಅಯ್ಯ ಕ್ಯಾಕರಿ ಅಂತ ಹಿಂಗೆ ಕೂತ್ಕೊಂಡು ಹರಟೆ ಹೊಡೆದ್ರೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗಿ, ಏನಿದೆ ಮೇಲೆ ಇಲ್ಲ ಎಲ್ಲ ಅಡಿಗೆ ಇದೆ ಅಂದ್ರೆ ತಗೊಂಬ ಇಲ್ಲಿ ಕೆಳಗಡೆ ಅಂತ ಹೇಳಿದ್ರು. ತಗೊಂಡ್ಬಾ, ನಿಮ್ಮ ಅಡಿಗೆ ಎಲ್ಲ ಇಲ್ಲಿ ತಗೊಂಬ, ನಾವಿಲ್ಲಿ ಮಾಡೋಣ, ಇಲ್ಲ ಊಟ ಮಾಡೋಣ. ಹಿಂಗೆ ಅವರು ಕೂಡಿ ಇರೋದು, ಒಟ್ಟಿಗೆ ಇದು ಮಾಡೋದು, ಒಂದು ಪ್ರೀತಿ, ಅದನ್ನ ಹೇಳಕ್ ಆಗೋದಿಲ್ಲ, ನಮ್ಗೆ ವಿವರಿಸಕ್ ಆಗೋದಿಲ್ಲ. ಅಷ್ಟೊಂದು ಪ್ರೀತಿ ತೋರಿಸ್ತಾರೆ, ಅಷ್ಟೊಂದು. ಬಿಕಾಸ್ ನನ್ಗೆ ಯಾವಾಗ್ಲೂ ಹೇಳೋದು, ಅದಕ್ಕೆ ಅವರು ಎಲ್ಲ ಕಳ್ಕೊಂಡು, ಎಲ್ಲ ಮನೆ ಮಠ ಕಳ್ಕೊಂಡು ಒಂದು ಶಿಬಿರ ಕ್ಯಾಂಪಲ್ಲಿ ಇದ್ದು ಒಬ್ರೊಬ್ರನ್ನ ನಾನು ಇವ್ರು ನನ್ನವರು ಅಂತ ಒಬ್ರಿಗೊಬ್ರು ಅಪತ್ತಿಗೆ ಆಗಿ, ಕಷ್ಟದ ದುಡ್ಡು ಇಲ್ಲವ್ರಿಗೆ ದುಡ್ಡು ಕೊಟ್ಟರು, ಸಹಾಯ ಮಾಡಿದ್ರು, ಮನೆ ಇಲ್ದವ್ರ ಮನೆ ಕೊಯ್ದು ಮಾಡೋದು, ಅಂಥದಕ್ಕೆ ಅದೇ ಬದುಕು ಕಲಿಸಿದೆ ಅವ್ರಿಗೆ ಆ ಥರ ಅಂತ ಅನ್ಕೋತೀನಿ. ನಾನು ನೋಡಿದಷ್ಟು ಇವಾಗ ಹೆಂಗಿದ್ದಾರೆ ಗೊತ್ತಿಲ್ಲ, ಬಟ್ ನನಗೆ ಸಿಕ್ಕ ಜನ ಒಳ್ಳೆ ಜನ, ಅದಕ್ಕೂ ನಾನು ಆಭಾರಿಯಾಗಿದ್ದೀನಿ.
ಮತ್ತೆ ಈ ಒಂದು ಸಂಜೆ ಈ ನಿಮ್ಮನ್ನೆಲ್ಲರ ಜೊತೆ ಈ ಮಾತುಗಳ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಬಿಟಲ್ ಅವ್ರಿಗೆ, ಧನಂಜಯ ಅವ್ರಿಗೆ, ಅಕ್ಷತಾ ಅವ್ರಿಗೆ, ಬಿಳಿಮಲೆ ಸರ್ಕಮ್ಮ ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲೂ ಇಷ್ಟೊಂದು ತಕೊಂಡು ಬಂದಿದ್ದಾರೆ. ಅದಕ್ಕೂ ಅವರಿಗೆ, ಸುಭಾಷ್ ಅವರಿಗೆ, ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.